ಕರ್ತನ ನಾಮದಲ್ಲಿ ಸೇರಿ ಬಂದಂಥ ಎಲ್ಲ ಪ್ರಿಯರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ವಾಕ್ಯಾಂಶವನ್ನು ನೋಡಿಕೊಳ್ಳೋಣ. ಯೆಹೋಶುವನು ಬರೆದ ಪುಸ್ತಕ 24ನೇ ಅಧ್ಯಾಯ 15ನೇ ವಚನ. ದೇವರ ತಾನೇ ಆತ್ಮದಲ್ಲಿ ಪ್ರೇರೇಪಿಸುವಂತಹ ಈ ವಾಕ್ಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಯೆಹೋಶುವನು ಇಸ್ರಾಯೇಲಿಯರ ಜನರೊಟ್ಟಿಗೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದ. ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸುವೆವು. ನೋಡಿ ಪ್ರಿಯರೇ, ಇಂದು ನಾವು ಮನೆಯಲ್ಲಿ ಒಬ್ಬೊಬ್ಬರನ್ನು ಸೇವಿಸುವಂಥವರಾಗಿದ್ದೇವೆ. ಅದರಲ್ಲಿ ಯೆಹೋಶುವನು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ, ನಾನು ಮತ್ತು ನನ್ನ ಮನೆಯವರು ಅಂದಾಗ ಕುಟುಂಬದವರು. ಕುಟುಂಬದಲ್ಲಿ ಯಾರ್ಯಾರು ಇರ್ತೇವೆ ನಾವು? ತಂದೆ ತಾಯಿಗಳಿರ್ಬೋದು, ಮಕ್ಕಳಿರ್ಬೋದು, ಗಂಡ ಹೆಂಡತಿ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು ಅಲ್ವಾ. ಈ ರೀತಿಯಾಗಿ ಒಂದು ಕುಟುಂಬ ಎಂಬುದಾಗಿ ಹೇಳಿದಾಗ ಆಗಿನ ಕಾಲದಲ್ಲಿ ಜಾಯಿಂಟ್ ಫ್ಯಾಮಿಲೀಸ್, ಒಂದು ಕುಟುಂಬದಲ್ಲಿ 20 ಜನ 30 ಜನ ಇರ್ತಾರೆ. ಈಗ ಬರ್ತಾ ಒಂದು ಕುಟುಂಬ ಎಂಬುದಾಗಿ ಹೇಳಬೇಕಾದ್ರೆ 5 ಜನ, ಇಲ್ಲ 4, ಇಲ್ಲ 3, ಇಲ್ಲ 2 ಕಣ್ರಿ, ಗಂಡ ಹೆಂಡತಿ 2 ಇರ್ತಾರೆ. ಇನ್ನು ಮುಂದಕ್ಕೆ ಬರುವಂತಹ ಕಾಲ ಹೇಗಿದೆ ಅಂತಂದರೆ, ಗಂಡನಾಗಿ ಹೆಂಡತಿಯಾಗಿ ಒಂದು ವೇಳೆ ಮದುವೆ ಆದರೂ ಆಗ್ಬೋದು, ಆಗದೇ ಇದ್ದರೂ ಹುಡುಗಿಯಾಗಿ ಹುಡುಗನಾಗಿ ಇರುವಂತಹ ಕಾಲ ಸಮೀಪವಾಗಿದೆ. ನೋಡಿ, ಇಲ್ಲಿ ಕುಟುಂಬಕ್ಕೆ ಎಷ್ಟು ಪ್ರಾಧಾನ್ಯತೆ ಇದೆ ಅಂತಂದರೆ, ನಾನು ಮತ್ತು ನನ್ನ ಕುಟುಂಬದವರು ಇಬ್ಬರು ನಾವು ಯಾರನ್ನ ಸೇವನೆ ಮಾಡ್ತಾ ಇದ್ದೀವಿ? ಯೆಹೋವ ಎಂಬುದಾಗಿ ಹೇಳಿದಾಗ ದೇವರನ್ನು, ಸೃಷ್ಟಿಕರ್ತನನ್ನು, ಆತನನ್ನೇ ನಾವು ಸೇವಿಸ್ತಾ ಇದ್ದೇವೆ. ಯೆಹೋವನು ಸೇವಿಸುವುದು ಎಷ್ಟು ಉತ್ತಮ. ಆತನನ್ನು ಆರಾಧಿಸುವುದು ನಮ್ಮ ಕರ್ತವ್ಯವಾಗಿದೆ. ಯಾಕೆಂತಂದರೆ ನಮ್ಮನ್ನು ಸೃಷ್ಟಿ ಮಾಡಿದ ಆತನು ತಾನೇ ಆಗಿದ್ದಾನೆ. ಆದ್ದರಿಂದ ಆತನ ಒಬ್ಬನನ್ನು ಮಾತ್ರವೇ ನಾವು ಸೇವಿಸಬೇಕು, ಆರಾಧಿಸಬೇಕು. ಕೀರ್ತನೆಕಾರನು ಈ ರೀತಿ ಹೇಳ್ತಾ ಇದ್ದಾನೆ. ಕೀರ್ತನೆಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ನನ್ನ ಮಗನನ್ನು ಬೇಗನೆ ಅಪ್ಪಿಕೊಳ್ಳಿರಿ, ನನ್ನ ಮಗನಿಗೆ ಮುತ್ತನ್ನು ಕೊಟ್ಟು ನೀವು ಆರಾಧಿಸಿರಿ, ಇಲ್ಲಾಂತಂದರೆ ತಂದೆಗೆ ಕೋಪ ಬರ್ತದೆ. ಈ ದಿನ ನಾವು ಯಾರಿಗೆ ನಾವು ಆರಾಧನೆ ಮಾಡ್ತಾ ಇದ್ದೀವಿ, ಯಾರು ಸೇರಿ ಆರಾಧನೆ ಮಾಡ್ತಾ ಇದ್ದೀವಿ ಎಂಬುದು ತುಂಬ ನಾವು ಪ್ರಾಮುಖ್ಯವಾದ ವಿಷಯವಾಗಿದೆ. ಒಂದು ಕುಟುಂಬವಾಗಿದ್ದಾಗ ಈ ದಿನ ಪುನರುತ್ಥಾನ ದಿನದಂದು ಎಲ್ಲರೂ ಸೇರಿ ಕುಟುಂಬ ಸಮೇತ ದೇವರ ಆಲಯಕ್ಕೆ ಹೋಗಿ ಆತನನ್ನು ಆರಾಧಿಸುವುದು ಎಷ್ಟು ಉತ್ತಮವಾಗಿದೆ. ಹೌದು ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ ಏನೆಲ್ಲ ಮಾಡುವುದು ಬಿಟ್ಟರೂ ಕೂಡ ದೇವರನ್ನು ಸೇವಿಸುವುದು, ಆತನನ್ನು ಆರಾಧಿಸುವುದು, ಆತನನ್ನು ಮಹಿಮೆ ಪಡಿಸುವುದು, ಆತನನ್ನು ಘನಪಡಿಸುವುದು, ಆತನನ್ನು ಪ್ರಾರ್ಥಿಸುವುದು ಮಾತ್ರ ಬಿಡಬಾರದು. ನಾವೊಬ್ಬರೇ ಪ್ರಾರ್ಥಿಸ್ತೇನೆ, ನಾನು ಆರಾಧಿಸುತ್ತೇನೆ ಅಲ್ಲ ಪ್ರಿಯರೇ, ನಮ್ಮ ಕುಟುಂಬದವರ ಜೊತೆಗೆ ನಾವು ಆರಾಧಿಸುವುದು ಆತನಿಗೆ ಮೆಚ್ಚುಗೆಯಾದ ವಿಷಯವಾಗಿದೆ. ನೋಡಿ, ಆದಿಕಾಂಡದಿಂದ ಹಿಡಿದು ವಿಮೋಚನೆ ಕಾಂಡದವರೆಗೆ 5 ಕಾಂಡಗಳನ್ನು ಮೋಶೆ ಬರೆಯುತ್ತಾ ಸಾರಾಂಶವಾಗಿ ಯೆಹೋಶುವನ ಪುಸ್ತಕವನ್ನು ಬರೆದಿರ್ತಾನೆ. ಯೆಹೋಶುವನ ಪುಸ್ತಕದಲ್ಲಿ ಏನಾಗುತ್ತೆ ಅಂತಂದರೆ, ಅಲ್ಲಿ ಯೆಹೋಶುವನು ಇಸ್ರಾಯೇಲಿಯರೊಂದಿಗೆ ಮಾತನಾಡುತ್ತಾ ಈಗ ಹೇಳ್ತಾನೆ, ಇಸ್ರಾಯೇಲಿಯರೇ, ನೀವು ಯಾರನ್ನು ಸೇವಿಸ್ತೀರಿ? ಈ ಲೋಕದ ದೇವತೆಗಳನ್ನು ಸೇವಿಸ್ತೀರಾ, ಅಥವಾ ಈ ಸೃಷ್ಟಿಕರ್ತನಾದ ನಮ್ಮನ್ನು ನಡೆಸುವಂತಹ, ನಮ್ಮನ್ನು ಐಗುಪ್ತ್ಯದಿಂದ ಬಿಡಿಸಿ ಇಸ್ರಾಯೇಲ್ ದೇಶಕ್ಕೆ, ಕನಾನ ದೇಶಕ್ಕೆ, ಹಾಲು ಜೇನು ಹರಿಯುವಂತಹ ದೇಶಕ್ಕೆ ಕರೆದುಕೊಂಡು ಹೋಗುವಂತಹ, ನಮ್ಮನ್ನು ಸೇರಿಸುವಂತಹ ದೇವರನ್ನು ಸೇವಿಸ್ತೀರಾ? ನಾನು ನನ್ನ ಮನೆಯವರಂತೂ ಯೆಹೋವನನ್ನೇ ಸೇವಿಸ್ತೀವಿ. ಹೌದು ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ನಾವು ಕೂಡ ಈ ಒಂದು ತೀರ್ಮಾನವನ್ನು ತೆಗೆದುಕೊಂಡರೆ ಆ ತಂದೆಯಾದ ದೇವರಿಗೆ ಪ್ರಿಯರಾಗಿರುತ್ತೇವೆ. ಈ ಒಂದು ಮಾತುಗಳನ್ನು ಹೇಳುತ್ತಾ ಈ ಒಂದು ವಾಕ್ಯವನ್ನು ಮುಕ್ತಾಯಗೊಳಿಸುತ್ತೇವೆ. ನಮಸ್ಕಾರ.